ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನುವಂತ ವಿಚಾರದಲ್ಲಿ ಇವತ್ತು ಮಾತಾಡಲೇಬೇಕಾಗತ್ತೆ. ಜನಿವಾರವನ್ನು ತೆಗೆಸಿಬಿಟ್ರು ಸರ್, ಜನಿವಾರವನ್ನು ತೆಗೆಸಿಬಿಟ್ರು. ಜನಿವಾರ ಹಾಕೋಬಾರ್ದು. ಜನಿವಾರದಲ್ಲಿ ಏನು ನೇಣ ಹಾಕೋತಾರ ಒಳಗೋಗಿ? ಈ ಹಿಂದೆ ಕಾಲುಂಗುರ ತೆಗೆಸಿದ್ರು, ಈ ಹಿಂದೆ ಮಂಗಲಸೂತ್ರ ತೆಗೆಸಿದ್ರು. ಹೇಳೋರು ಕೇಳೋರು ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನಿಲ್ಲಿ ಜಾತಿ ತರಬಾರದು ಸರ್. ಆದರೆ ಒಂದು ಉದಾಹರಣೆಗಾಗಿ ಹೇಳ್ತಾ ಇದ್ದೀನಿ. ಹಿಜಾಬ್ ಹಾಕಬೇಡಿ ಅಂತ ಹೇಳುವಾಗ ಹಿಜಾಬ್ ಹಾಕೊಂಡು ಬಂದ್ರೆ ಏನ್ ಸಮಸ್ಯೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಯವರೇ ಮಾತಾಡಿದ್ರು. ಓಕೆ, ಮುಸ್ಲಿಮರ ಪರವಾಗಿ ಮಾತಾಡ್ತಾ ಇದ್ದಾರೆ, ಅವರು ಮನುಷ್ಯರಲ್ವಾ, ಮತ್ತೊಂದು ಆ ಪ್ರಶ್ನೆಗಳು ಬರಬಹುದು. ಮುಸ್ಲಿಮರ ಬಗ್ಗೆ ಒಂದು ಆರೋಪ ಬಂದಾಗ ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳಿದಂತವರು ಇದ್ದಾರೆ ಮಹನೀಯರುಗಳು. ಇವತ್ತು ಜನಿವಾರ ತೆಗೆಸಿ ಅದನ್ನು ಕತ್ತರಿಸಿ ಬನ್ನಿ ಅಂತ ಹೇಳಿದಾಗ ಮಾತಾಡಲಿಕ್ಕೆ ಒಬ್ಬ ಪುರುಷ ಸಿಂಹಗಳು ಕಾಣ್ತಾ ಇಲ್ವಾ? ನೀವು ಫುಲ್ ಬಟ್ಟೆ ಹಾಕಿರಬಾರ್ದು, ತೆಗಿಸ್ತೀರಿ. ಓಕೆ, ಆರಂಭದಲ್ಲಿ ಅಲ್ಲಿಂದ ಇಲ್ಲಿ ತನಕ ಏನಿರುತ್ತೆ ಆ ಪಾಯಿಂಟ್ಗಳನ್ನು ನೀವು ಹೇಳ್ತಾ ಹೋಗ್ತೀರಿ. ಇದೀಗ ಶಿವಮೊಗ್ಗದಲ್ಲಿ ಮತ್ತು ಬೀದರಲ್ಲಿ ಸಿಇಟಿ ಬರೆಯುವಂತ ಹುಡುಗನಿಗೆ ಜನಿವಾರ ಇದೆ ತಗೊಂಬ ಅಂತ ಹೇಳಿ, ಜನಿವಾರ ಇದೆ ತೆಗೆದು ಬಾ ಅಂತ ಹೇಳ್ದ ಅಧಿಕಾರಿ ಇದಾನಲ್ಲ, ಅವನು ಹೇಳಬೇಕಾಗಿತ್ತು ನೀನು ಚಡಿ ಹಾಕೊಂಡಿದ್ಯಾ, ಚಡಿ ತೆಗೆದು ಬಾ ಅಂತ ಹೇಳಿ. ನಾಳೆ ಅದನ್ನು ಕೇಳ್ತೀರಿ ನೀವು. ಜನಿವಾರದಲ್ಲಿ ಏನ್ ನೇಣ ಹಾಕೊಳಕ್ ಆಗ್ತಾ ಇತ್ತ ಒಳಗಡೆ? ಅದಕ್ಕೊಂದು ಅರ್ಥ ಇಲ್ವಾ? ಯಾವನ ಕಾನೂನು ಮಾಡಿದಂತವನು? ಆ ಅಧಿಕಾರಿ ಯಾಕೆ ಸಸ್ಪೆಂಡ್ ಆಗಿಲ್ಲ? ಆ ಅಧಿಕಾರಿ ನೀವು ಹೇಳ್ತೀರಲ್ಲ ಬಾಕಿ ವಿಚಾರದಲ್ಲಿ ಸಮಾಜದಲ್ಲಿ ಏನು ಜಾತಿ ಸಂಘರ್ಷ ಉಂಟು ಮಾಡುವಂತ ಪ್ರಯತ್ನಗಳು ಅಂತೇಳಿ, ಆ ಅಧಿಕಾರಿ ಬ್ರಾಹ್ಮಣರ ಅಸ್ಮಿತೆಯನ್ನು ಕೆರಳಿಸುವ ಮುಖಾಂತರ ಸಮಾಜದಲ್ಲಿ ಶಾಂತಿ ಕದಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ತೆಗೆದು ಬಿಸಾಕಿ ಅವನ ಮುಸುಡಿ ತೋರಿಸಿ ನಮಗೆ, ಅವನು ಯಾರು ಅಂತ ಹೇಳಿ ನಮಗೆ ಹೇಳಿ. ಅವನು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಬಹುಶಃ ಅವನ ಮಾರ್ಕ್ಸ್ ಕಾರ್ಡ್ಗಳನ್ನ ಲೆಕ್ಕ ಹಾಕಿದ್ರೆ ಅಥವಾ ನೋಡಿದ್ರೆ ಅವನ್ನೆಲ್ಲ ಕಾಪಿ ಹೊಡೆದು ಪಾಸ್ ಆಗಿರ್ಬೇಕು, ದುಡ್ಡು ಕೊಟ್ಟು ಪಾಸ್ ಆಗಿರ್ಬೇಕು. ಅಲ್ಲ, ಒಂದು ಮನ್ಸಿಗೆ ನಾನು ಹೇಳ್ತೀನಿ, ನಾನು ಜಾತಿ ತರಕ್ಕೆ ಇಷ್ಟಪಡೋದಿಲ್ಲ. ಇಲ್ಲ, ನೀವು ಹಿಜಾಬ್ ಹಾಕೊಂಡ್ ಬರಬಹುದು, 2 ಗಂಟೆ ಬೇಗ ಬನ್ನಿ, ಹಿಜಾಬ್ ಎಲ್ಲ ತೆಗೆದೊಮ್ಮೆ ಚೆಕ್ ಮಾಡಿ, ಮಹಿಳಾ ಮಣಿಗಳೆಲ್ಲ ಚೆಕ್ ಮಾಡಿ ಮತ್ತೆ ಮರಿಬಹುದು. ಇಲ್ಲ ಹಂಗಲ್ಲ, ನಿಮ್ ತಾಳಿ ತೆಗೆದು ಬಿಸಾಕಿ, ಕಾಲುಂಗುರ ತೆಗೆದು ಬಿಸಾಕಿ, ಕೈಯಲ್ಲಿರುವಂತ ಬಳೆ ತೆಗೆದು ಬಿಸಾಕಿ, ಹಣೆಯಲ್ಲಿ ಕುಂಕುಮ ಇದ್ರೆ ತೆಗೆದು ಬಿಸಾಕಿ. ಸ್ಕೂಲ್ಗಳಲ್ಲಿ ಆಗಿತ್ತು ತಾನೆ. ಇವತ್ತು ಜನಿವಾರ ಎಲ್ಲಿ? ಬ್ರಾಹ್ಮಣ ಮಹಾಸಭಾ ಮಾತ್ರ ಅಲ್ಲ ನೋಡಿ ವೀಕ್ಷಕರೇ, ಒಂದು ಮಾತು ಹೇಳ್ತೀನಿ ಕೇಳಿ. ದಲಿತರನ್ನ ಕರಿಬಾರ್ದಂತ, ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಯಿಂದ ಕರಿಬೇಕಾಗತ್ತೆ. ಯಾವಾಗ ಒಂದು ಆ ವರ್ಗದ ಜನರನ್ನ ನೀವು ಅವಹೇಳನ ಮಾಡ್ತೀರೋ ಆಗ ಅವರ ಮೇಲೆ ಕೇಸ್ ಹಾಕೋದಕ್ಕೆ, ಅಟ್ರಾಸಿಟಿ ಕೇಸ್ ಆಗೋದಕ್ಕೆ ಅವಕಾಶ ಇದೆಯಲ್ವಾ? ಅದು ಕೇವಲ ಆ ಸಮುದಾಯಕ್ಕೆ ಮಾಡಿದಂತ ಅವಮಾನವಲ್ಲ, ಇಡೀ ನಾಗರಿಕ ಸಮುದಾಯಕ್ಕೆ ಮಾಡಿದಂತ ಅವಮಾನ ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಹಾಗೇನೆ ಬ್ರಾಹ್ಮಣರು ಅಲ್ಲಿ ಜನಿವಾರ ಹಾಕಿದ್ದಾರೆ, ಜನಿವಾರ ತೆಗೆದು ನಿನ್ನ ಸಿಇಟಿ ಬರಿ ಅಂತಂದ್ರೆ ಅದು ಕೇವಲ ಬ್ರಾಹ್ಮಣ ಸಮುದಾಯಕ್ಕೆ ಮಾಡಿದಂತ ಅವಮಾನ ಅಲ್ಲ, ಇಡೀ ಸಮಾಜಕ್ಕೆ ಮಾಡಿದಂತ ಅವಮಾನ. ಮೊನ್ನೆ ದಾವಣಗೆರೆಯಲ್ಲಿ ಆ ಮುಸ್ಲಿಂ ಹೆಣ್ಣು ಮಗಳು ಬುರ್ಕ ಹಾಕೊಂಡ್ ಬಂದಿದ್ಲು, ಏನೋ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ 4-5 ವೇಸ್ಟ್ ಬಾಡೀಸ್ ಆ ಹೆಣ್ಣು ಮಗಳಿಗೆ ಎಲ್ಲರ ಮುಂದೆ ಕಟ್ಟಿ ಹೊಡೆದ್ರಲ್ಲ. ಅದು ಆ ಕೇವಲ ಹೆಣ್ಣು ಮಗಳಿಗೆ ಮಾಡಿದಂತ ಅವಮಾನವಲ್ಲ, ಇಡೀ ಹೆಣ್ಣು ಕುಲಕ್ಕೆ ಮಾಡಿದಂತ ಅವಮಾನ. ಎಕ್ಸಾಮ್ ಬರೆಯಲು ಹಿಜಾಬ್ ಓಕೆ, ಜನಿವಾರ ಬೇಡ. ಜನಿವಾರ ಮಾಡಿದ ಪ್ರಾಬ್ಲಮ್ ಆದ್ರೆ ಏನು ಅಂತ ಹೇಳ ರಾಜ. ನೀನು ಅಧಿಕಾರಿ ಯಾರಿದ್ದಿ? ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಕ್ಕೆ ಯಾಕಾಗಲ್ಲ? ಯಾಕೆ ಈ ತರ ಎತ್ತಿ ಕಟ್ತಾ ಇದ್ದೀರಿ? ಶಿವಮೊಗ್ಗದಲ್ಲಿ ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಮಾಡಿಸ್ತಾರೆ. ಇತ್ತ ಬೀದರಲ್ಲಿ ಜನಿವಾರ ಹಾಕಿದ್ದಕ್ಕೆ ಸಿಇಟಿಗೆ ನೋ ಎಂಟ್ರಿ, ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಅವಕಾಶ ನೀಡದೆ ಆರೋಪ. ಮನ್ನಳ್ಳಿ ರಸ್ತೆ ಸಾಯಿ ಸ್ಫೂರ್ತಿ ಕಾಲೇಜಿನ ಕೇಂದ್ರದಲ್ಲಿ ಘಟನೆ. ತಪಾಸಣೆ ವೇಳೆ ಜನಿವಾರ ಹಾಕಿದ್ದಕ್ಕೆ ಸಿಬ್ಬಂದಿ ತಗಾದೆ ತೆಗಿತಾನಂತೆ. ಜನಿವಾರ ತೆಗೆಯುವ ನಿಯಮವಿಲ್ಲ ಅಂತ ವಿದ್ಯಾರ್ಥಿ ಹೇಳ್ತಾನೆ. ವಿದ್ಯಾರ್ಥಿಯೊಂದಿಗೆ ಸಿಬ್ಬಂದಿ ಅಸಭ್ಯವಾಗಿ ವರ್ತಿಸಿದ ಆರೋಪ. ಗಣಿತ ಪರೀಕ್ಷೆ ಬರೆಯಲಾಗದೆ ಕಣ್ಣೀರಿಟ್ಟ ವಿದ್ಯಾರ್ಥಿ ವಾಪಸ್. ಸಿಎಂ ಮಾತಾಡಬೇಕು ಸಿಎಂ.
ಏನ್ರಿ ಮುಖ್ಯಮಂತ್ರಿಗಳೇ, ಈಗ ಮಾತಾಡ್ಲ ನಾನು? ಈಗ ನಿಮ್ಮ ಮೇಲೆ ಆರೋಪ ಬರ್ತಾ ಇದೆಯಲ್ಲ, ಕೇವಲ ನೀವು ಯಾವ ಸಮುದಾಯಕ್ಕೆ ಸೇರಿದ್ದೀರೋ ಬ್ಯಾಕ್ವರ್ಡ್ ಕ್ಲಾಸ್, ಅವರು ಮಾತ್ರ ಇಂಪ್ರೂವ್ ಆದ್ರೆ ಸಾಕು ಅನ್ನೋ ಕಾರಣಕ್ಕಾಗಿ ನೀವೇನು ವರದಿಯನ್ನು ತರ್ತಾ ಇದ್ದೀರಾ? ಬ್ಯಾಕ್ವರ್ಡ್ ಕ್ಲಾಸ್ ನೀವಿದ್ದೀರಾ ಅನ್ನೋ ಕಾರಣಕ್ಕಾಗಿ ನಿಮ್ಮ ಸಮುದಾಯಗಳಿಗೆ ಮಾತ್ರ ಒಳ್ಳೇದಾಗ್ಲಿ ಅಂತೇಳಿ ನೀವು ಜನಗಣತಿ ತರ್ತಾ ಇದ್ದೀರಾ? ಪ್ರಶ್ನೆ ಮಾಡಬಹುದಲ್ವಾ? ಲಿಂಗಾಯತರನ್ನ ಪ್ರಶ್ನೆ ಮಾಡಬಹುದಲ್ಲ? ನಾವಿಲ್ಲದೆ ರಾಜ್ಯಭಾರ ಮಾಡಕ್ಕಾಗತ್ತೆ ಅಂತೇಳಿ ಶಾಮನೂರು ಶಿವಶಂಕರಪ್ಪ ಹೇಳಿದ್ರಲ್ಲ, ನೀವು ಆ ಜಾತಿಗೆ ಮಾತ್ರನಾ? ಹಾಗಿದ್ರೆ ಒಕ್ಕಲಿಗರು ಇಲ್ಲ ಆಗಲೇಬೇಕು, ಇದು ನಮ್ಮನ್ನ ಏನು ಜಾತಿಗೆ ಮಾತ್ರ ಸೀಮಿತನಾ? ಅಹಿಂದ ಸಮಾಜ ಹೇಳ್ತಲ್ಲ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತೇಳಿ, ಹಾಗಿದ್ರೆ ಅಹಿಂದ ಸಮಾಜ ಕೇವಲ ಆ ಜಾತಿಗೆ ಮಾತ್ರ ಸೀಮಿತನಾ? ಒಬ್ಬರೊಬ್ಬರು ಪರಸ್ಪರ ಕೂಡುವಿಕೆಯಿಂದ ಇಲ್ಲಿ ಇಲ್ವೇ ಇಲ್ವೋ ಜಗತ್ತಲ್ಲಿ ಏನು ಕೂಡ? ದಲಿತರು ಮೊನ್ನೆ ಹೇಳ್ತಾ ಇದ್ರು, ಇಲ್ಲ ನಾವು ಸೋಲಿಸ್ಬೇಡ್ರಪ್ಪ, ಗೆಲ್ಸಿ ನಿಮ್ಮವ್ರನ್ನ ಅಂತ ನಾವು ಹೇಳಿದ್ವಿ. ಇವತ್ತು ಬ್ರಾಹ್ಮಣರು, ಮತ್ತೊಂದು ಕಡೆ ಮುಸ್ಲಿಮರು, ಎಲ್ಲವನ್ನು ಕೂಡ ತುಷ್ಟೀಕರಣ ಕಾರಣಕ್ಕಾಗಿ ಈ ತರ ಮಾಡ್ತಾ ಹೋದ್ರೆ ಯಾವ ಆಗಿದ್ರೆ ಸಂವಿಧಾನದಲ್ಲಿ ಬ್ರಾಹ್ಮಣರಿಗೆ ಅಧಿಕಾರನೇ ಇಲ್ವಾ? ಆಗಿದ್ರೆ ಈಗ 10% ಸೋಷಿಯಲ್ ಇಕನಾಮಿಕ್ ನೀವು ಕೇಂದ್ರ ಸರ್ಕಾರ ಏನು ರಿಸರ್ವೇಶನ್ ಕೊಡ್ತಲ್ಲ, ಯಾಕೆ ಕೊಡ್ತು? ಯಾಕೆ ಅಂತಂದ್ರೆ ಸಾಮಾನ್ಯ ಕ್ಯಾಟಗರಿಯಲ್ಲಿ ಕೂಡ ಆರ್ಥಿಕವಾಗಿ ಯಾರು ತೊಂದರೆಯಲ್ಲಿದ್ದಾರೆ ಅವರನ್ನ ಮೇಲೆ ಕೆತ್ತಬೇಕು ಅಂತೇಳಿ ನಾನು ಮೊನ್ನೆಯಿಂದ ಅದನ್ನು ಹೇಳ್ತಾ ಇದ್ದೆ. ಇವತ್ತಿದರ ಬಗ್ಗೆ ಮಾತಾಡಲಿಕ್ಕೆ ಯಾರಿಲ್ಲ. ಜನಿವಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಸಿಟಿ ಇದು? ಅದನ್ನು ನಡೆಸ್ತಾ ಇರೋನು ಯಾರು? ಯಾವ ಸಿಟಿ ಇದು? ಆಮೇಲೆ ಕಾನೂನು ಕಟ್ಟಳೆಗಳಿರೋದು ಯಾವ ಮಣ್ಣು ತಿನ್ನಕ ಕಾನೂನು ಕಟ್ಟಳೆಗಳಿರೋದು? ಅದು ಮಾಡಬೇಡಿ, ಇದು ಮಾಡಬೇಡಿ, ಮತ್ತೊಂದು ಮಾಡಬೇಡಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಫಸ್ಟ್ ಕಿತ್ತಾಕಿ. ನಾನ್ಸೆನ್ಸ್ ಅಧಿಕಾರಿಗಳು, ಯಾಕೆ ಅವರನ್ನು ಸಸ್ಪೆಂಡ್ ಮಾಡ್ತಾ ಇಲ್ಲ ಇಷ್ಟರೊಳಗಾಗಿ? ಏನು ವಿಪಕ್ಷ ಅಲರ್ಟ್ ಆಗತ್ತಂತೆ, ಮತ್ತೊಂದು ಅಲರ್ಟ್ ಆಗ್ತಂತೆ, ಮಣ್ಣಂಗಟ್ಟಿ ಏನು ಅಲರ್ಟ್ ಆಗಲ್ಲ. ಎಲ್ಲರಿಗೆ ದುಡ್ಡು ತಿನ್ನೋ ಆಸೆ ಅಷ್ಟೇ. ಬನ್ನಿ, ಆ ಸ್ಟೂಡೆಂಟ್ ಅದರ ಬಗ್ಗೆ ಮಾತಾಡಿದ್ದಾರೆ, ಕೇಳ್ಕೊಂಡು ಬರೋಣ ಬನ್ನಿ. ಸಿಇಟಿ ಪರೀಕ್ಷೆಯಿಂದ ವಂಚಿತಗೊಂಡಂತ ವಿದ್ಯಾರ್ಥಿ ನಮ್ ಜೊತೆ ಇದ್ದಾನ. ನಿಜಕ್ಕೂ 2 ವರ್ಷ ಕಷ್ಟಪಟ್ಟು ಸಾಲ ಸೋಲ ಮಾಡಿ ತಂದೆ ತಾಯಿ ಓದಿಸಿದ್ರು, ಮುಂದೆ ಏನಾರ ಇಂಜಿನಿಯರ್ ಆಗ್ತಾನ ಅಂತ ಹೇಳಿ ಕನಸು ಕಂಡಿದ್ರು. ಆದ್ರೆ ಸಿಇಟಿ ಪರೀಕ್ಷೆಗೆ ಜೆನಿವರ್ಗೋಸ್ಕರ ಏನದಂದ್ರೆ ಈಗಾಗಲೇ ಏನು ಪರೀಕ್ಷೆ ಬರಲಿಕ್ಕೆ ಕೊಟ್ಟಿಲ್ಲ. ಹೀಗಾಗಿ ವಿದ್ಯಾರ್ಥಿ ಮುಖದಲ್ಲಿ ಸಾಕಷ್ಟು ಒಂದು ನೋವು, ಏನೊಂದು ದುಃಖದಲ್ಲಿದ್ದಾರೆ. ಇಡೀ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಇದು ಏನಾಯ್ತು ಅಂತ ಹೇಳಿ. ಯಾಕ್ರಿ ಏನಾಯ್ತು? ಯಾಕೆ ಪರೀಕ್ಷೆ ಬರಕೊಟ್ಟಿಲ್ಲ? ಸರ್, ಇದು ಒಂದ್ ಜನಿವಾರ್ಗೋಸ್ಕರ ಒಂದ್ ಮ್ಯಾಥ್ಸ್ ಎಕ್ಸಾಮ್ ಬರ್ಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಣ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ್ ಕಡೆ ಬರ್ಗೊಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು? ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡ, ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ಒಂದ್ ಜನಿವಾರ್ ಕಡೆ ಸರ್. ಈಗ ಏನೊಂದು ಅಂದ್ರೆ ಮೊದಲನೇ ಪೇಪರ್ ಇತ್ತು, ಮೊದಲನೇ ಪೇಪರ್ ಯಾವ್ದಿತ್ತು? ಮೊದಲನೇ ಪೇಪರ್ ನೀವು ಬರ್ದ್ರಿ, ಎರಡನೇ ಪೇಪರ್ ಯಾಕೆ ಬರ್ಲಿಕ್ಕೆ ಕೊಟ್ಟಿಲ್ಲ ಸರ್? 16th ಡೇಟಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಇತ್ತು ಸರ್. ಆಗ ನಾರ್ಮಲ್ ಚೆಕಿಂಗ್ ಮಾಡಿಬಿಟ್ರಿ ಸರ್. ಆಗ್ನು ಸೇಮ್ ಟಿ ಶರ್ಟ್ ಜನಿವಾರ ಎಲ್ಲ ಇತ್ರಿ ಸರ್. ಆಗ್ಬಿಟ್ರು. ನಿನ್ನೆ ಮ್ಯಾಥ್ಸ್ ಎಕ್ಸಾಮ್ ದಿವಸಿಗೆ ನೋಡಿ ಹಿಂಗ್ ಕಟ್ ಮಾಡ್ಕೊಂಡ್ ಬಾ ಅಂತಾರಂದ್ರೆ ಹೆಂಗ್ರಿ ಸರ್? ಮೇನ್ ಮ್ಯಾಥ್ಸ್ ಇರ್ತದ್ರಿ, ಮ್ಯಾಥ್ಸ್ ಇಲ್ಲ ಬಯಾಲಜಿ ಇರ್ತದ್ರಿ. ಮ್ಯಾಥ್ಸ್ಗೆ ಹೆಂಗ್ ಮಾಡಿದ್ರಿ ಹೆಂಗಿದು ಮಾಡ್ತಾರ್ರಿ ಸರ್? ಫುಲ್ ಎಲ್ಲ ಮಾಡಿದ್ದು ಪ್ರಿಪರೇಷನ್ಸ್ ವೇಸ್ಟ್ ಆಗೋಗ್ತಾವ್ರಿ. ನಮ್ದು ಪರ್ಟಿಕ್ಯುಲರ್ ಬ್ರಾಹ್ಮಣ ಸಮಾಜಿಗೆ ಹಿಂಗ್ ತೆಕ್ಕೊಂಡ್ ಬಾ ಅಂತಂದ್ರೆ ಹೆಂಗ್ ಏನ್ ಇದು ಇರ್ತದ್ರಿ ಸರ್? ಒಬ್ಬ ನಮಗೊಂದು ಕಾನೂನು ಇದೆಯಲ್ವಾ, ಒಬ್ಬ ದಲಿತ ಸಮಾಜಕ್ಕೆ ಸೇರಿದವರನ್ನು ಅವಮಾನ ಮಾಡಿದ್ರೆ ಅಟ್ರಾಸಿಟಿ ಕೇಸ್ ಹಾಕಬಹುದಲ್ಲ? ಹಾಕ್ಲೇಬೇಕು. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದರ ಬಗ್ಗೆ ನಾನು ಯಾವತ್ತೂ ಕೂಡ ಧ್ವನಿ ಎತ್ತಿದ್ದೀನಿ. ಯಾರಿಗೇ ಆಗ್ಲಿ, ಮೊನ್ನೆ ಮುಸ್ಲಿಂ ಮಹಿಳೆಗೆ ತೊಂದರೆ ಆದಾಗ ಧ್ವನಿ ಎತ್ತಿದ್ದೀವಿ ನಾವು. ಪ್ರತಿಯೊಂದು ಸಲ ಕೂಡ ಇದನ್ನು ಮಾಡಿದ್ದೀವಿ. ಹಾಗಿದ್ರೆ ಬ್ರಾಹ್ಮಣರಿಗೆ ಮರ್ಯಾದೆ ಇಲ್ವಾ? ಆಗಿದ್ರೆ ಬ್ರಾಹ್ಮಣರು ಘನತೆಯಿಂದ ಜೀವಿಸುವಾಗಿಲ್ವಾ? ಇಲ್ವಾ? ಪ್ರಶ್ನೆಗೆ ಉತ್ತರ ಕೊಡಿ. ಪ್ರತಿಯೊಬ್ಬರು ಜೀವಿಸಬೇಕು ತಾನೆ? ಇದಕ್ಕೆ ನನಗೆ ಇದರ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ರೈಟ್ಸ್ ಇದೆ. ಯಾಕಂದ್ರೆ ನಾನು ಪ್ರತಿಯೊಬ್ಬರ ಬಗ್ಗೆ ಕೂಡ ಮಾತಾಡಿದ್ದೀನಿ. ಒಬ್ಬ ದಲಿತನಿಗೆ ತೊಂದರೆ ಆದಾಗ ಮಾತಾಡಿದ್ದೀನಿ, ಒಬ್ಬ ಓಬಿಸಿಗೆ ತೊಂದರೆ ಆದಾಗ ಮಾತಾಡಿದ್ದೀನಿ, ಒಂದು ಮುಸ್ಲಿಮರಿಗೆ ತೊಂದರೆ ಆದಾಗ ಮಾತಾಡಿದ್ದೀನಿ. ನನಗೆ ನಿಮ್ಮ ಪಾರ್ಟಿ, ನಿಮ್ಮ ಬಲ, ನಿಮ್ಮ ಎಡ ಬೇಕಾಗಿಲ್ಲ. ನನಗೆ ಈ ದೇಶ ಬೇಕು, ಈ ಸಮಾಜ ಬೇಕು, ಈ ಸ್ವಾಸ್ಥ್ಯ ಬೇಕು ಸಮಾಜದ್ದು. ಸಮಾಜದಲ್ಲಿ ಸಂವಿಧಾನ ಇದೆಯಲ್ಲ, ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬದುಕುವಂತ ಹಕ್ಕನ್ನ, ಗೌರವಯುತವಾಗಿ ಬದುಕುವ ಹಕ್ಕನ್ನ ಕೊಟ್ಟಿದ್ದಾರಲ್ಲ. ಹಾಗಿದ್ರೆ ಬ್ರಾಹ್ಮಣರು ಅನ್ನೋ ಕಾರಣಕ್ಕಾಗಿ ಇದನ್ನು ಯಾರಾದ್ರೂ ಒಬ್ಬ ದಲಿತನಿಗೆ ತೊಂದರೆ ಆದಾಗ ಯಾರು ಖುಷಿ ಪಡ್ತಾರೋ ಹಾಗೇನೊಬ್ಬ ಬ್ರಾಹ್ಮಣರಿಗೆ ಖುಷಿ ಪಡೆದಾಗ ಮತ್ತೊಬ್ಬ ಯಾರಾದ್ರೂ ಖುಷಿ ಪಡ್ತಾ ಇದ್ದಾರೆ. ನೀವು ಈ ಸಮಾಜದಲ್ಲಿ ಬದುಕೋದಕ್ಕೆ ಅನರ್ಹರು. ಯಾಕಂದ್ರೆ ನಾನು ಮೊದಲಿಂದ ಹೇಳ್ತಾ ಇದ್ದೆ,
ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ರೀತಿಯಲ್ಲಿ ನಾವು ನೋಡಿದ್ದೀವಿ. ಎಲ್ಲಾ ಧರ್ಮದವರಿಗೂ ಎಲ್ಲಾ ಪಂಗಡದವರಿಗೂ ಬದುಕೋದಕ್ಕೆ ಅವಕಾಶ ಕೊಟ್ಟ ದೇಶ ನನ್ನ ದೇಶ. ಇಲ್ಲಿ ಬಲ ಎಡಕ್ಕೆ ಬರ್ತಾ ಇಲ್ಲ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀವಿ ಸೂಪರ್ 3ಯಲ್ಲಿ, ಯಾರು ಧ್ವನಿ ಇಲ್ಲದವ, ಯಾರು ಸಂಕಷ್ಟಕ್ಕೊಳಗಾದವ, ಅವನು ಎಷ್ಟೇ ಪ್ರಭಾವಶಾಲಿ ಆಗಿರಲಿ, ಪ್ರಭಾವಶಾಲಿ ಅಲ್ಲದೇ ಇರಲಿ, ಯಾರ ಧ್ವನಿಯನ್ನು ಕಿತ್ತುಕೊಳ್ಳುವಂತ ಪ್ರಯತ್ನಗಳಾಗತ್ತೆ ಅಲ್ಲಿ ನಾವಿರ್ತೀವಿ ಅಂತ ಹೇಳಿ. ಬನ್ನಿ, ಇದ್ರ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ ಇಡ್ತೀನಿ. ಆಮೇಲೆ ಒಂದು ರೂಲ್ಸ್ ಇದೆ ಸರ್. ಇಲ್ಲಿ ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಅಂತ ಹೇಳಿ ಯಾವ ಮತಿಗಟ್ಟ ಅಧಿಕಾರಿಗೆ ಹೇಳಿದ್ದು ಜನಿವಾರ ತೆಗೆಸಬೇಕು ಅಂತ ಹೇಳಿ? ಯಾವ ಮತಿಗಟ್ಟ ಅಧಿಕಾರಿ ಆತನನ್ನ ತಾಕತ್ತಿದ್ರೆ, ಮುಖ್ಯಮಂತ್ರಿಗಳ ತಾಕತ್ತಿದ್ರೆ, ಯಾರು ಡಿ ಕೆ ಶಿವಕುಮಾರ್ ಅವರೇ, ಈ ಕ್ಷಣ ಆತನನ್ನ ಸಸ್ಪೆಂಡ್ ಮಾಡಿ ಯಾಕೆ ಬಿಸಾಕಬಾರದು? ಹೆಂಗ್ ಧೈರ್ಯ ಬಂತು ಅವನಿಗೆ? ಹೇಗ್ ಧೈರ್ಯ ಬಂತು? ಸೇಮ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಒಬ್ಬ ದಲಿತನಿಗೆ ಆತನನ್ನು ಅವಮಾನ ಮಾಡಿದಾಗ ಅಟ್ರಾಸಿಟಿ ಕೇಸ್ ಹಾಕಬಹುದು ಅಂತಾದ್ರೆ, ಬ್ರಾಹ್ಮಣನ ಆತ ಹಾಕಿದಂತ ಜನಿವಾರಕ್ಕೆ ಅವಮಾನ ಮಾಡಿದಾಗ ಯಾಕೆ ಆತನ ವಿರುದ್ಧ ಕೇಸ್ ಹಾಕಬಾರದು? ಯಾಕೆ ಆತನನ್ನು ಕಿತ್ತು ಬಿಸಾಕಬಾರದು? ಬ್ರಾಹ್ಮಣ ಸಂಘಗಳು, ಬ್ರಾಹ್ಮಣ ಮಹಾಸಭಾ, ಮೊನ್ನೆ ನೀವು ಮೀಟಿಂಗ್ ಮಾಡಿದ್ರಲ್ಲ, ಎಲ್ಲೇ ಅರಮನೆ ಮೈದಾನದಲ್ಲಿ ಇಳಿಯಿರಿ. ರಿಪಬ್ಲಿಕ್ ಕನ್ನಡ ಸಪೋರ್ಟ್ ಮಾಡುತ್ತೆ. ನಾನು ಪ್ರತಿಯೊಬ್ಬರಿಗೂ ಕೂಡ ಇಂಥ ಸಂದರ್ಭ ಅಂತಲ್ಲ ಸರ್, ಮತ್ತೊಮ್ಮೆ ನೆನಪಿಟ್ಕೊಳ್ಳಿ, ಈ ಸಮಾಜದ ಪ್ರತಿಯೊಬ್ಬರು ಕೂಡ ಘನತೆಯಿಂದ ಸಂವಿಧಾನದ ಪ್ರಕಾರ ಬದುಕಬೇಕು ಅಂತ ಪ್ರತಿಪಾದಿಸೋರು ನಾವು. ಅಲ್ಲಿ ಶ್ರೇಷ್ಠತೆ, ಜ್ಯೇಷ್ಠತೆ ಎಲ್ಲವೂ ಆಮೇಲೆ. 100 ರೂಪಾಯಿ ಇದ್ದವ, 1 ರೂಪಾಯಿ ಇದ್ದವನಿಗೆ ದಾನ ಕೊಟ್ಟರೆ ಸಮಸ್ಯೆ ಅಲ್ಲ. ಆದರೆ ಇಲ್ಲಿದೆಯಲ್ಲ, ಇದು ಆತ್ಮಗೌರವದ ಪ್ರಶ್ನೆ, ಇದು ಅಸ್ಮಿತೆಯ ಪ್ರಶ್ನೆ. ಇದನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರು ಇದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ನೀವು ನಿಜವಾದ ಸಮಾಜವಾದಿ ಆಗಿದ್ರೆ. ಡಿ ಕೆ ಶಿವಕುಮಾರ್ ಅವರೇ, ನೀವು ಹೇಳ್ತೀರಲ್ವಾ ಸಮಬಾಳು ಸಮಪಾಲು ಎಲ್ಲರನ್ನು ಸಮಾನವಾಗಿ ನೋಡ್ತೀವಿ ಅಂತಂದ್ರೆ ನೀವು ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಮಧು ಬಂಗಾರಪ್ಪ ಅವರೇ, ನಿಮ್ಮ ತಂದೆ, ನಾನು ಬಂಗಾರಪ್ಪನವರ ಬಹಳ ದೊಡ್ಡ ಅಭಿಮಾನಿ. ಬಂಗಾರಪ್ಪನವರ ನಿಜವಾಗಿ ಸಮಾಜದ ಎಲ್ಲವೂ ನ್ಯಾಯ, ಎಲ್ಲರಿಗೂ ಸಮಾನವಾದಂತಹ ಅವಕಾಶಗಳು ಸಿಗಬೇಕು ಅಂತ ಹೇಳಿ ಪ್ರತಿಪಾದಿಸಿದಂತಹ ನಾಯಕರಾಗಿದ್ರೆ, ನೀವು ಅವರ ಮಗನಾಗಿದ್ರೆ ಈ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಒಂದು ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ರಾಜ್ಯದಲ್ಲಿ ಜನಿವಾರ ಕಾಶಿದಾರ ಜಟಾಪಟಿ. ಶಿವಮೊಗ್ಗದಲ್ಲಿ ಜನಿವಾರ ಕತ್ತರಿಸಿ ಸಿಇಟಿಗೆ ಅವಕಾಶ. ರಾಜ್ಯದಲ್ಲಿ ಜಾತಿ ಜನಗಣತಿ ಫೈಟ್ ಜೋರಾಗಿದೆ. ಜಾತಿ ಜ್ವಾಲೆಯಲ್ಲಿ ಸರ್ಕಾರ ಹೊತ್ತಿ ಉರಿಯುತ್ತಿದೆ. ಇದನ್ನೇ ಕಾಂಗ್ರೆಸ್ಗೆ ತಡೆದುಕೊಳ್ಳೋಕೆ ಆಗ್ತಿಲ್ಲ. ಈಗ ಜನಿವಾರ ಜಟಾಪಟಿ ಜೋರಾಗಿದೆ. ಪರೀಕ್ಷೆ ಬರೆಯಲು ಹಿಜಾಬ್ಗೆ ಅವಕಾಶ ಇದೆ, ಆದರೆ ಜನಿವಾರ ಧರಿಸಿ ಪರೀಕ್ಷೆಗೆ ಅವಕಾಶ ನೀಡದಿರೋದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಶಿವಮೊಗ್ಗದಲ್ಲಿ ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಸಿದ ಆರೋಪ ಕೇಳಿಬಂದಿದೆ. ಪೊಲೀಸರ ಜೊತೆ ವಾಗ್ವಾದವೂ ನಡೆದು ಹೋಗಿದೆ. ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯೋಕೆ ಅವಕಾಶ ನೀಡುವ ಸರ್ಕಾರ ಜನಿವಾರಕ್ಕೆ ಕತ್ತರಿ ಹಾಕಿದೆ. ಜನಿವಾರ ಧರಿಸಿ ಪರೀಕ್ಷೆಯಲ್ಲಿ ನಕಲು ಮಾಡಲು ಸಾಧ್ಯವೇ? ಬೀದರ್ನಲ್ಲಿ ಜನಿವಾರ ಹಾಕಿದ ಹಿನ್ನೆಲೆ ವಿದ್ಯಾರ್ಥಿಗೆ ಅವಕಾಶ ನಿರಾಕರಿಸಲಾಗಿದೆ. ಸಿಬ್ಬಂದಿ ವರ್ತನೆಯಿಂದ ಪರೀಕ್ಷೆ ಬರೆಯಲಾಗದೆ ವಿದ್ಯಾರ್ಥಿ ಕಣ್ಣೀರು ಹಾಕಿದ್ದಾನೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಎಂದ ಮಿನಿಸ್ಟರ್. ಜನಿವಾರ ಜಟಾಪಟಿ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮುದಾಯದ ಮುಖಂಡರು ಕಿಡಿಕಾರಿದ್ದಾರೆ. ನೋಡಿ, ಅದನ್ನು ಮಾಧ್ಯಮದ ಮೂಲಕ ನಾವೇನ್ ನೋಡ್ತಾ ಇದೀವಿ, ಈ ತರ ಯಾವುದೇ ತರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ. ಆ ತರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ. ಈ ತರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ, ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನ ಅವ್ರ ವಿರುದ್ಧ
ಕಠಿಣವಾಗಿರ್ತಕ್ಕಂಥ ಆಕ್ಷನ್ ತಗೊಳ್ತಕ್ಕಂಥದ್ದನ್ನ ನಾನು ಇಮಿಡಿಯೇಟ್ ಆಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ. ಯಾಕಂದ್ರೆ ದಿಸ್ ಇಸ್ ನಾಟ್ ಅಲೌಡ್. ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಯಾರಾದ್ರೂ ಯಾವ್ದಾದ್ರು ಒಂದು ಕೇಂದ್ರದಲ್ಲಿ ಏನೋ ನಾನೊಂದು ಪತ್ರಿಕೆಯಲ್ಲಿ ಯಾವುದೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು, ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ. ಅಲ್ಲ, ಇದೊಂಥರ ತುಷ್ಟೀಕರಣ ಸರ್ಕಾರ ಇದು. ಏನು ಯಾವ ತರ ಇದು ಅಂತಂದ್ರೆ, ಇದು ನೀವು ಜನವಾರ ಇದೆಯಲ್ಲ, ಅದು ಭಾರತೀಯ ಧಾರ್ಮಿಕ ಮತ್ತು ಸಂಸ್ಕಾರದ ಸಂಕಲ್ಪ. ಅದು ಅವ್ರವ್ರ ಸಂಸ್ಕಾರಗಳು, ಅವ್ರವ್ರ ಸಂಸ್ಕಾರಗಳನ್ನು ಮಾಡಕ್ ಬಿಟ್ಬಿಡ್ಬೇಕು ನೀವು. ಹಾಗಾದ್ರೆ ಬೇರೆ ಸಮುದಾಯಗಳ ಬಗ್ಗೆ ಎಲ್ಲ ತೆಗಿತೀರಾ? ಟೋಪಿ ಗೀಪಿ ಎಲ್ಲ ತೆಗೆದ್ಬಿಡ್ತೀರಾ ನೀವು? ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಕೇಸ್ಗೆ ಸಂಬಂಧಿಸಿದಂತೆ ವಾರದ ಒಳಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಡಿಸಿಗೆ ಸೂಚನೆ ನೀಡಿದ್ದಾರೆ. ತಪ್ಪಾಗಿದ್ದರೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಸಿಸಿಟಿವಿ ಪರಿಶೀಲಿಸುವಂತೆ ಗುರುದತ್ತ ಹೆಗಡೆ ಸೂಚನೆ ನೀಡಿದ್ದಾರೆ. ಹಿಜಾಬುವಕ್ಕೆ ಜನಿವಾರ ಬೇಡ ಯಾಕೆ? ಪರೀಕ್ಷೆಗೂ ಜನಿವಾರಕ್ಕೂ ಏನ್ ಸಂಬಂಧ? ವಿದ್ಯಾರ್ಥಿ ಭವಿಷ್ಯ ಹಾಳಾಗಿದ್ದಕ್ಕೆ ಯಾರು ಹೊಣೆ ಅನ್ನೋ ಪ್ರಶ್ನೆಗಳಿಗೆ ಸರ್ಕಾರವೇ ಉತ್ತರ ನೀಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.